ನಮಸ್ಕಾರ ಸ್ನೇಹಿತರೆ, ಬಸ್ ಸಂಚಾರ ಅಂತೂ ಬಂದಾಗಿದೆ. ಇದು ನಿಮಗೆಲ್ಲರಿಗೂ ಕೂಡ ಗೊತ್ತು ಇರಬೇಕು ಅಥವಾ ಗೊತ್ತು ಇರದೇನೆ ಇರಬಹುದು. ಹೌದು, ಕಳೆದ 2-3 ವಿಡಿಯೋದಲ್ಲಿ ನಾವು ತಿಳಿಸಿದೀವಿ ನಿಮಗೆ ಬಸ್ ಸಂಚಾರ ಆಗಸ್ಟ್ 5 ಹಿಡ್ಕೊಂಡು ಬಂದ್ ಆಗಲಿದೆ. ಅವಾಗ ಯಾರ್ಯಾರ್ದು ಪ್ಲಾನ್ ಇದೆ, ಆ ಊರಿಗೆ ಹೋಗ್ಬೇಕು, ಈ ಊರಿಗೆ ಹೋಗ್ಬೇಕು, ಸಂಚಾರ ಮಾಡ್ಬೇಕಂತ ಯಾರು ಪ್ಲಾನ್ ಇಟ್ಕೊಂಡಿದ್ರಿ, ಸೊ ಅವರೆಲ್ಲರೂ ಕೂಡ ಒಂದ್ ಸ್ವಲ್ಪ ವಿಚಾರ ಮಾಡಿ, ಅಂದ್ರೆ ಮುಂದೂಡಲಾಗಬಹುದು. ಅಂದ್ರೆ ಈಗ ಬಸ್ ಸಂಚಾರ ಯಾವಾಗಿನ ತನಕ ಬಂದ್ ಮಾಡ್ತೇವೆ ಅಂತ ಇನ್ನೂ ನಿಗದಿಪಡಿಸಿಲ್ಲ. ಹೌದು, ಎಷ್ಟು ದಿನಗಳ ಕಾಲ ಬೇಡಿಕೆಯನ್ನ ಈಡೇರಿಸುವುದಿಲ್ಲ ನೋಡಿ, ಅಲ್ಲಿವರೆಗೂ ಕೂಡ ಬಸ್ ಸಂಚಾರ ಮಾಡೋದಿಲ್ಲ ಅಂತ ಸ್ಪಷ್ಟನೆಯನ್ನ ಬಸ್ ನೌಕರರು ಕೊಟ್ಟು ಬಿಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿನೇ ಗೃಹಲಕ್ಷ್ಮಿ ಯೋಜನೆಯ 6,000 ಹಣದ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನ ಕೊಟ್ಟು ಬಿಡ್ತೀನಿ. ಸೊ ಹೌದು, ಅದರ ಬಗ್ಗೆ ಸ್ಪಷ್ಟನೆಯನ್ನ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಟೋಟಲಿ 2 ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಬಸ್ ಸಂಚಾರ ಬಂದಾದ್ರೆ ಏನೇನ್ ಲಾಸ್ ಆಗತ್ತೆ ಇದನ್ನ ನಾವು ನೋಡೋದಾದ್ರೆ, ಬಸ್ ಸಂಚಾರ ಆದ್ರೆ ನಿಂತಿದ್ದೆ ಆದ್ರೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಲಾಸ್ ಆಗುವಂತದ್ದು. ಹೌದು, ನಾವು ದೊಡ್ಡವರು ಹಿರಿಯರು ಯಾರಾದ್ರೂ ಎಲ್ಲಿ ಬೇಕಾದ್ರೂ ಹೋಗೋದಿದ್ರೆ ಒಂದಿನ ತಪ್ಪಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಒಬ್ಬೊಬ್ರದ್ದು ಎಕ್ಸಾಮ್ ಕೂಡ ಇರ್ಬೋದು, ಒಬ್ಬೊಬ್ರದ್ದು ಇಂಟರ್ನಲ್ ಎಕ್ಸಾಮ್ ಆಗಿರ್ಲಿ, ಯಾವುದೇ ಒಂದು ಎಕ್ಸಾಮ್ ಇದ್ದಿದ್ರು ಸಹಿತ ಎಕ್ಸಾಮ್ ಏನೇ. ಅದೇ ರೀತಿಯಾಗಿ ಕಲಿಕೆಯಲ್ಲಿ ಹಿಂದುಳಿಬಹುದು. ಈಗ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಬಸ್ ಸಂಚಾರ ಮುಖಾಂತರ ಹೋಗ್ತಾ ಇರ್ತಾರೆ, ಅಥವಾ ಅವರು ಬಸ್ ಪಾಸ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಅಂತರದಲ್ಲಿ ಹೋಗ್ಲಿಕ್ಕೆ ಬಸ್ಸೇ ಇರ್ಲಿಲ್ಲಪ್ಪ ಅಂದ್ರೆ ಯಾವ ರೀತಿಯಾಗಿ ಹೋಗ್ಬೇಕು, ಮನೆಯವರು ಬಿಟ್ಟು ಬಂದಿದ್ರೆ ಓಕೆ, ಮನೆಯವರು ಬಿಟ್ಟು ಬರ್ಲಿಕ್ಕೆ ಆಗ್ಲಿಲ್ಲ, ಅವ್ರಿಗೂ ಕೂಡ ಕೆಲಸ ಇದ್ದಿದ್ದೆ ಆದ್ರೆ ಆ ದಿನ ಶಾಲಾ ಕಾಲೇಜುಗಳು ರಜೆ ಮಾಡ್ಬೇಕಾಗತ್ತೆ. ಇದರಿಂದ ಬಸ್ ಸಂಚಾರಗಳಿಂದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೂ ಕೂಡ ಹೊಡೆತ ಬೀಳೋದು ನಿಶ್ಚಿತ. ಅದೇ ರೀತಿಯಾಗಿ ಸಾರ್ವಜನಿಕರಿಗೆ, ಟೋಟಲಿ ಎಲ್ಲ ಜನರಿಗೆ ಫಿಕ್ಸ್ ಹೊಡೆತ ಬೀಳತ್ತೆ. ಸೊ ಅವರು ಸ್ಟ್ರೈಕ್ ಮಾಡ್ಬೇಕಂತೇನಿಲ್ಲ, ಬಸ್ ನಿಲ್ಲಿಸಿದ್ರೆ ಸಾಕು. ಸೊ ಅದರಿಂದ ಪ್ರಾಬ್ಲಮ್ ತಾನಾಗಿನೇ ಕ್ರಿಯೇಟ್ ಆಗತ್ತೆ. ಅದನ್ನ ಬಿಟ್ಟು ಸ್ಟ್ರೈಕ್ ಮಾಡಿ ಬಸ್ ಗಳನ್ನ ನಿಲ್ಲಿಸೋದು, ಈ ರೀತಿ ಏನೋ ಮಾಡುವಂತಹ ಅವಶ್ಯಕತೆ ಇಲ್ಲ. ಬರೀ ಬಸ್ ಗಳನ್ನ ನಿಲ್ಲಿಸಿದ್ರೆ ಸಾಕು, ಓಡಾಟ ನಿಂತ್ರೆ ಸಾಕು, ಸರ್ಕಾರ ತಾನೇ ಮುನಿಬೇಕಾಗತ್ತೆ. ಆ ಪರಿಸ್ಥಿತಿಗೆ ಸರ್ಕಾರವನ್ನ ತರಲಿಕ್ಕೆ ನೌಕರರು ಸಿದ್ಧರಾಗಿದ್ದಾರೆ ಅಂತ ಅನ್ಕೊಳ್ಬಹುದು. ಹೌದು, ಅನಿರ್ದಿಷ್ಟಾವಧಿಯ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಯಾವಾಗಿನವರೆಗೂ ಕೂಡ ಮುಷ್ಕರವನ್ನ ಮುಂದುವರಿಸ್ತೇವೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಯಾವ ದಿನವೂ ಕೂಡ ಈ ಒಂದು ಬಸ್ ಗಳ ಓಡಾಟವನ್ನ ಮಾಡಿಸೋದಿಲ್ಲ, ನಾವು ಬಸ್ ಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಬಿಡ್ತೇವೆ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಸಾರಿಗೆ ಇಲಾಖೆಯ ನೌಕರರು ಕೊಟ್ಟಿದ್ದಾರೆ. ಹೌದು, ಸರ್ಕಾರ ಯಾಕೆ ಈ ರೀತಿ ಅವರ ದುಡ್ಡನ್ನ ಕೊಡೋದಿಲ್ಲ ಅಂತ ಹೇಳ್ತಂದ್ರೆ, ಇಲ್ಲಿ ಅವರ 38 ತಿಂಗಳ ಹಿಂಬಾಕಿ ಹಣವನ್ನ ಕೊಡೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಈಗ ವೇತನವನ್ನ ಹೆಚ್ಚಳ ಮಾಡ್ಬೇಕಂತಾನು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಇದರ ಜೊತೆಗೆ ಹಲವಾರು ಬೇಡಿಕೆಗಳನ್ನು ಕೂಡ ಇಲ್ಲಿ ಸಾರಿಗೆ ಇಲಾಖೆಯ ನೌಕರರು ಇಟ್ಟಿರ್ತಕ್ಕಂಥದ್ದು. ಇದರ ಪೈಕಿ ಸಿಎಂ ಅವರು ನಾವು 38 ತಿಂಗಳ ಹಿಂಬಾಕಿ ಹಣವನ್ನ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ನೌಕರರು ಮೊದಲೇ ಹೇಳಿದ್ರು, ನಾವು ಈ ದಿನಾಂಕದಂದು ಮುಷ್ಕರ ಪ್ರಾರಂಭ ಮಾಡ್ತೀವಿ. ಆಗಸ್ಟ್ 2ನೇ ತಾರೀಕು ಸಭೆಯನ್ನ ಕರೆಯಲಾಗಿತ್ತು. ಹೌದು, ಇದೇ ಆಗಸ್ಟ್ 2ನೇ ತಾರೀಕು ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಸಿಎಂ ಅವರು ಇದನ್ನ ನಿರಾಕರಿಸಿದ್ರು, ನಮ್ ಕಡೆ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸೊ ಅದಾದ ತಕ್ಷಣ ನಾವು ಆಗಸ್ಟ್ 5ನೇ ತಾರೀಕು ಬಂದ್ ಮಾಡ್ತೇವೆ, ನಾವು ಸಾರಿಗೆ ನೌಕರು ಮುಷ್ಕರ ಮಾಡ್ತೇವೆ ಅಂತ ಎಂದಿನಿಂದ ಹೇಳಿದ್ರು. ಯಾಕಂದ್ರೆ ಅವರು ಅಡ್ವಾನ್ಸ್ ಆಗಿ ಹೇಳ್ತಾರೆ, 1 ತಿಂಗಳ ಮುಂಚಿತವಾಗಿ ಹೇಳ್ತಾರೆ. ಇದು ಡಿಸೆಂಬರ್ ಜನವರಿಯಲ್ಲಿ ಕೂಡ ಆಗಿತ್ತು, 2025 ಪ್ರಾರಂಭದಲ್ಲಿ ಕೂಡ ಆಗಿತ್ತು. ಅವಾಗ ನೌಕರರು ಕೂಡ ನಾವು ಇನ್ನೇನು ಪ್ರಾರಂಭ ಮಾಡ್ತೀವಿ ಅಂತ 1 ತಿಂಗಳ ಮುಂಚಿತವಾಗಿ ಹೇಳಿದ್ರು. ಅವಾಗ ಸಿಎಂ ಅವರು ಖುದ್ದಾಗಿ ನಿಮ್ಗೆ ಏನ್ ಕೊಡಬೇಕು, ಸುಮಾರು 4,000 ಕೋಟಿ ಹಣವನ್ನ ಕೊಡಬೇಕಾಗಿತ್ತು. ಎಲ್ಲ ಮಿಕ್ಸ್ ಮಾಡಿ ಟೋಟಲಿ ಅವ್ರು ಏನೇನ್ ಬೇಡಿಕೆ ಇಟ್ಟಿದ್ರು ಅದನ್ನೆಲ್ಲ ಬೇಡಿಕೆ ಮಾಡಿ ಅದನ್ನ ಸರ್ಕಾರ ಕೊಡ್ತೇವಂತ ಹೇಳಿತ್ತು. ಆದ್ರೆ ಅಲ್ಲಿ ಏನೇನ್ ಕೊಟ್ಟಿದೆ, ಸ್ವಲ್ಪ ಕೊಟ್ಟಿದೆ ಸ್ವಲ್ಪ ಮಟ್ಟಿಗೆ. ಆದ್ರೆ ಇನ್ನು ಈ 38 ತಿಂಗಳ ಹಿಂಬಾಕಿ ಹಣ ಕೊಡಬೇಕಾಗಿತ್ತು, ವೇತನ ಹೆಚ್ಚಳ ಮಾಡಬೇಕಾಗಿತ್ತು, ಅದನ್ನ ಮಾಡಿರ್ಲಿಲ್ಲ. ಸೊ ಮತ್ತೆ ಅದನ್ನ ಈಗ ಇಟ್ಕೊಂಡು ಸಾರಿಗೆ ನೌಕರರು ಮುಷ್ಕರವನ್ನ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಸರ್ಕಾರ ಮುನಿಯತ್ತೋ ಇಲ್ವೋ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಆದ್ರೆ ಇದರಿಂದ ಸರ್ಕಾರಕ್ಕೂ ಲಾಸ್ ಆಗೋದಿಲ್ಲ, ಜನರಿಗೂ, ಈಗ ಮುಖ್ಯವಾಗಿ ಜನರಿಗೆ ಲಾಸ್ ಆಗತ್ತೆ, ನೌಕರಿಗೂ ಕೂಡ ಅಷ್ಟೊಂದು ಲಾಸ್ ಆಗೋದಿಲ್ಲ. ಆದ್ರೆ ಇಲ್ಲಿ ಸಾರ್ವಜನಿಕರಿಗೆ ಲಾಸ್ ಆಗ್ತಕ್ಕಂಥದ್ದು, ಸಾರ್ವಜನಿಕರಿಗೆ ಹೊಡೆತ ಬೀಳ್ತಕ್ಕಂಥದ್ದು. ಯಾಕೆ ಸರ್ಕಾರಕ್ಕೆ ಹೊಡೆತ ಬೀಳೋದಿಲ್ಲ ಅಂದ್ರೆ, ಆಲ್ರೆಡಿ ಫ್ರೀ ಆಗಿ ಕೊಟ್ಟಿರ್ತಕ್ಕಂತಹ ಕಾರಣಕ್ಕಾಗಿ ಬಸ್ ಗಳ ಸಂಚಾರ ಆಗೋದಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೂ ಉಳಿಯತ್ತೆ ಅನ್ಕೊಳ್ಬಹುದು. ಯಾಕಂದ್ರೆ ಅದರಿಂದ ಬಸ್ ಸಂಚಾರದಿಂದ ದುಡ್ಡು ಬರ್ತಾ ಇತ್ತಂದ್ರೆ ಮಾತ್ರ ಸರ್ಕಾರಕ್ಕೆ ಲಾಸ್ ಆಗ್ತಾ ಇತ್ತು. ಅದರಿಂದ ದುಡ್ಡು ಬರೋದಿಲ್ಲ, ಅದರಿಂದ ದುಡ್ಡು ವೆಚ್ಚನೇ ಆಗ್ತಾ ಇದೆ ಹೊರತು ಅದರಿಂದ ಏನ್ ಇನ್ಕಮ್ ಇಲ್ಲ. ಯಾಕಂದ್ರೆ ಫ್ರೀ ಆಗಿ ಬಸ್ ಮಾಡಿದ್ದಾರೆ, ಹಾಗಾಗಿ
ಇಲ್ಲಿ ಗಂಡ ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳ ಹೆಚ್ಚಾಗಿ ಸಂಚಾರ ಮಾಡ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರದಿಂದ ಹೆಚ್ಚಾಗಿ ಇನ್ಕಮ್ ಹೋಗ್ತಾ ಇದೆ ಹೊರತು ಅದರಿಂದ ಬರ್ತಾ ಇಲ್ಲ. ಅದಕ್ಕೆ ನಿಂತರೂ ಕೂಡ ಅವ್ರಿಗೆ ಏನ್ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಸಾರ್ವಜನಿಕರು ಯಾವಾಗ ರೊಚ್ಚಿಗೇಳ್ತಾರೆ ಅವಾಗ ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂದಾಗಬಹುದು. ಸದ್ಯಕ್ಕೆ ಅದ್ರ ಬಗ್ಗೆ ಸಿಎಂ ಅವರು ಅಂದ್ರೆ ತಿರಸ್ಕರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದನ್ನ ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇದನ್ನ ಯಾವಾಗ ಇನ್ನು ಇಷ್ಟು ದಿನಗಳ ಕಾಲ ಮುಷ್ಕರ ಮಾಡಬಹುದು ಅಂದ್ರೆ ಇದು ಇಂತಿಷ್ಟೇ ದಿನ ಅಂತ ಅಂದ್ರೆ ನಿರ್ದಿಷ್ಟ ಅವಧಿ ಹೇಳಿಲ್ಲ, ಅನಿರ್ದಿಷ್ಟ ಅವಧಿವರೆಗೂ ಕೂಡ ನಾವು ಮಾಡ್ತೇವೆ ಅಂತ ಸಾರಿಗೆ ನೌಕರರು ಹೇಳಿಕೊಂಡಿರ್ತಕ್ಕಂಥದ್ದು. ಆಗಸ್ಟ್ 2ನೇ ತಾರೀಕೆ ಸಭೆಯನ್ನ ಕರೆದಿದ್ರು. ಆದ್ರೆ ಆ ಸಭೆಯಲ್ಲಿ ಇದ್ರ ಬಗ್ಗೆ ಏನು ಚರ್ಚೆ ಆಗ್ಲಿಲ್ಲ. ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ಅದ ತಕ್ಷಣ ಮುಷ್ಕರ ಪ್ರಾರಂಭ ಮಾಡಿದ್ದಾರೆ. ಸೊ ಹೈಕೋರ್ಟ್ ದಿಂದ ಕೂಡ ಆರ್ಡರ್ ಬಂದಿತ್ತು ಮುಷ್ಕರವನ್ನ ಮಾಡಬೇಡಿ ಅಂತ. ಆದ್ರೆ ಅದು 5ನೇ ತಾರೀಕು ಮಾತ್ರ ಇತ್ತು. ಇನ್ಮೇಲಿಂದ ಯಾವುದೇ ರೀತಿ ಅಡಚಣೆ ಇಲ್ಲ. ಅವ್ರಿಗೆ ಮುಷ್ಕರ ಮಾಡ್ಲಿಕ್ಕೆ ಅವರಿಗೆ ಮನ ಬಂದಂಗೆ ಮಾಡಬಹುದು. ಯಾಕಂದ್ರೆ ಅವರಿಗೆ ಕೊಡ್ಬೇಕಾಗಿರ್ತಕ್ಕಂತಹ 38 ತಿಂಗಳ ಹಿಂಬಾಕಿ ವೇತನವನ್ನ ಕೊಡ್ಬೇಕಾಗಿದೆ. ಈಗ ನೀವು ಒಂದು ದುಡಿತೀರಿ, ನಿಮಗೆ ವೇತನ ಕೊಡ್ಲಿಲ್ಲ ಅಂದ್ರೆ ಏನಾಗತ್ತೆ? ನಿಮಗೆ ನೀವು ದುಡಿಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲಲ್ಲ. ಹಾಗೆ ಅವರು ಕೂಡ ಮನುಷ್ಯರೇ, ದುಡಿದಿರ್ತಾರೆ, ಅದನ್ನ ದುಡ್ಡು ಕೊಡ್ಲಿಲ್ಲಪ್ಪ ಅಂದ್ರೆ ಅವ್ರಿಗೂ ಕೂಡ ನೋವಾಗತ್ತೆ. ಹಾಗಾಗಿ ಅವರು ಕೆಲಸವನ್ನ ಬಿಡ್ಲಿಕ್ಕೆ ರೆಡಿ ಆಗ್ತಾರೆ. ಅದನ್ನೇ ಅವ್ರು ಇಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ನೀವಾಗ್ಲಿ ನಾವಾಗ್ಲಿ ಅವರಾಗ್ಲಿ ಮಾಡೋ ಕೆಲಸ ಇದೇನೆ. ಅವರು ಕರೆಕ್ಟ್ ಮಾಡಿದಾರಂತಾನು ಹೇಳಿದ್ರು, ಏನ್ ತಪ್ಪಾಗ್ಲಿಕ್ಕಿಲ್ಲ. ಸರ್ಕಾರ ಆದಷ್ಟು ಬೇಗ ಇದರ ದುಡ್ಡನ್ನ ಕೊಡ್ಬೇಕು. ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಹೌದು, ಫ್ರೀ ಬಸ್ ಕೊಡ್ತಾ ಇದ್ರಿ, ಈ ಕಡೆ ಸಾರಿಗೆ ನೌಕರರ ವೇತನ ಕೊಡ್ತಾ ಇಲ್ಲ, ಇದ್ಯಾವ ನ್ಯಾಯ? ನಿಮ್ಗೆ ಆಗ್ಲಿಲ್ಲಪ್ಪ ಅಂದ್ರೆ ಹೇಳ್ಬಿಡಿ, ಡೈರೆಕ್ಟ್ ಆಗಿ ಜನರ ಹತ್ರ ಮನವಿ ಮಾಡ್ಕೊಳ್ಳಿ, ನಮ್ ಕಡೆ ಆಗೋದಿಲ್ಲ, ಇದನ್ನ ನಿಲ್ಲಿಸ್ತೀವಿ ಅಂತ ಸ್ಪಷ್ಟಪಡಿಸಿ ತದನಂತರ ಅವರ ವೇತನ ಕೂಡ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೌದು, ಅವರು ಸಾರಿಗೆ ನೌಕರರ ಪರವಾಗಿ ಮಾತನಾಡ್ತಾ ಇದ್ರು. ಸೊ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಿಷ್ಟು ಜನರು ದಿನ ಆಕ್ಟಿವ್ ಇದ್ದಂತವ್ರು ನೋಡಿರ್ಬಹುದು. ಸೊ ನೋಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಎಲ್ಲ ಮಾಹಿತಿಗಳು ಕೊಡ್ತಾ ಇರ್ತೀವಿ. ಆದ್ರೆ ಮಾಧ್ಯಮದಿಂದ ಹೆಚ್ಚಾಗಿ ಸ್ಕೀಮ್ಸ್ ಗಳ ಬಗ್ಗೆ ಕೊಡ್ತಾ ಇರ್ತೀವಿ. ಈಗ ಈ ಬಸ್ ಯಾವಾಗಿನಿಂದ ಸ್ಟಾರ್ಟ್ ಆಗತ್ತೆ ಅಂದ್ರೆ ಇನ್ನು 1 ವಾರಗಳ ಕಾಲ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ಯಾವಾಗ ಸಂಚಾರ ಬಹಳ ಈಗ ದಿನಗಳ ಕಾಲ ನಿಲ್ಲತ್ತೆ, ಅವಾಗ ಎಲ್ಲ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅವಾಗಿನಿಂದ ಈ ಒಂದು ಸಂಚಾರ ಸ್ಟಾರ್ಟ್ ಆಗಬಹುದು ಅಂತ ಹೇಳ್ಬಹುದು. ಅಲ್ಲಿವರೆಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನ ಕೈಗೊಂಡಿದ್ದಾರೆ. ಮತ್ತೆ ಯಾವಾಗ ಪ್ರಾರಂಭವಾಗತ್ತೆ ಅವಾಗೂ ಕೂಡ ಗದ್ದಲ ಉಂಟಾಗುವಂತಹ ಸಾಧ್ಯತೆ ಇದೆ. ಹೌದು, ಇದು ಸುಮಾರು 1 ವಾರ ಅಥವಾ 2 ವಾರ, 1 ತಿಂಗಳವರೆಗೂ ಕೂಡ ಹೋಗಿದ್ದೆ ಆದ್ರೆ, ತದನಂತರ ಒಮ್ಮೆ ಬಸ್ ಗಳನ್ನ ಪ್ರಾರಂಭ ಮಾಡಿದ್ದೆ ಆದ್ರೆ, ತದನಂತರ ಒಬ್ಬೊಬ್ರು ಎಲ್ಲೆಲ್ಲಿ ಹೋಗ್ಬೇಕಾಗಿರತ್ತೆ ಅವರೆಲ್ಲರೂ ಕೂಡ ಇವತ್ತೇ ಎದ್ದು ಬಿಡ್ತಾರೆ. ಸ್ಟಾರ್ಟ್ ಆದ ತಕ್ಷಣ ನಾವು ಹೋಗ್ತೀವಿ ಅಂತ ಎದ್ದು ಬಿಡ್ತಾರೆ. ಅವಾಗ ಬಸ್ಗಳು ರಶ್ ಆಗಿಬಿಡತ್ತೆ. ಅಲ್ಲಿ ಎಲ್ಲ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಪ್ರಾಬ್ಲಮ್ ಉಂಟಾಗೋದು ನಿಶ್ಚಿತ. ಈಗಾಗಲೇ ಏನು ಇರುವಂತಹ ಸಂದರ್ಭದಲ್ಲಿನೇ ಪ್ರಾಬ್ಲಮ್ ಉಂಟಾಗುತ್ತೆ. ಇನ್ನು ಹಂತದ್ರಲ್ಲಿ ಬಸ್ ಗಳನ್ನ ನಿಲ್ಲಿಸಿ ಮತ್ತೆ ಪ್ರಾರಂಭ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಗ್ಯಾರಂಟಿ ಹೇಳ್ತಾ ಇದೀನಿ, ಅಲ್ಲಿ ಗದ್ದಲ ಉಂಟಾಗಬಹುದು. ಸೊ ಯಾವ್ದಾದ್ರು ಪ್ರಕರಣಗಳು ಕೂಡ ಆಗಬಹುದು, ನಾವು ಊಹಿಸಬಹುದು ಇದನ್ನ. ಸೊ ಸದ್ಯಕ್ಕೆ ನೋಡಿ ಇದ್ರ ಬಗ್ಗೆ ಎಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು. ಮುಷ್ಕರ ಇನ್ನು ಮುಂದುವರಿತಾ ಇದೆ. ಇದಕ್ಕೆ ಶಾಲಾ ಕಾಲೇಜುಗಳು ರಜೆ ಏನಾಗೋದಿಲ್ಲ. ಆದ್ರೆ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಪ್ರಾಬ್ಲಮ್ ಅಂತೂ ಆಗತ್ತೆ, 100% ಆಗತ್ತೆ. ಆದ್ರೆ ಇದರಿಂದ ರಿಕ್ಷಾ ಚಾಲಕರಿಗೆ, ಆಟೋ ಚಾಲಕರಿಗೆ ಮತ್ತಷ್ಟು ಹೆಲ್ಪ್ ಆಗಬಹುದು. ಹೌದು, ಇದುವರೆಗೂ ಫ್ರೀ ಆಗಿ ಬಸ್ ಇರುವಂತಹ ಕಾರಣಕ್ಕಾಗಿ ಎಲ್ಲ ಮಹಿಳೆಯರು ಅಲ್ಲೇ ಹೋಗ್ತಾ ಇದ್ರು. ಆದ್ರೆ ಈಗ ಬಸ್ ಇರದ ಕಾರಣಕ್ಕಾಗಿ ರಿಕ್ಷಾ ಚಾಲಕರ ಒಂದು ಆಟೋಗಳಲ್ಲಿ ಹೋಗುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ಅವರಿಗೆ ಇನ್ಕಮ್ ಸ್ವಲ್ಪ ಹೆಚ್ಚಾಗಬಹುದು. ಅವ್ರು ಮೊದಲೇ ಹೇಳಿದ್ರು ಫ್ರೀ ಬಸ್ ಬಂದ್ ಮಾಡಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ. ಯಾಕಂದ್ರೆ ರಿಕ್ಷಾ ಚಾಲಕರು ತಮ್ಮ ಚಾಲಕರ ಮುಖಾಂತರ ಅವ್ರನ್ನ ಬಿಡೋದು ತರೋದು ಮಾಡ್ತಾ ಇದ್ರು. ಆ ದಿನಕ್ಕೆ ಒಂದು ತಿಂಗಳಿಗೆ 20,000 30,000 ದುಡಿತಾ ಇದ್ರು. ಆದ್ರೆ ಈಗ ಬಸ್ ಫ್ರೀ ಆಗಿರುವಂತಹ ಕಾರಣಕ್ಕಾಗಿ ತಿಂಗಳಿಗೆ ಒಂದು 10,000 ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಫ್ರೀ ಬಸ್ ನಿಂದ ಆದಷ್ಟು ಹೊಡೆತಾ ಇದೆ ಹೊರತು ಇದರಿಂದ ಅನುಕೂಲ ಏನಿಲ್ಲ, ಅನಾನುಕೂಲನೇ ಹೆಚ್ಚಾಗಿದೆ. ಅನುಕೂಲ ಬರೀ ಮಹಿಳೆಯರಿಗೆ ಮಾತ್ರ, ಅದರಲ್ಲಿ ಹಿರಿಯ ಮಹಿಳೆಯರಿಗೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಕುಂಡ್ರಲಿಕ್ಕೆ ಸ್ಥಳ ಇರೋದಿಲ್ಲ, ವಯಸ್ಸಾದವರಾಗಿರ್ತಾರೆ, ಅದರಿಂದ ಮತ್ತೆ ಪ್ರಾಬ್ಲಮ್ ಉಂಟಾಗತ್ತೆ. ಹೀಗಾಗಿ ಇದರಿಂದ ಅನಾನುಕೂಲ ಹೆಚ್ಚಾಗಿದೆ. ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಬಹುದು. ಇದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾದ ಟೈಮ್ಗೆ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಸ್ಗಳು ಒಂದೊಂದ್ಸಾರಿ ತಡ ಮಾಡಿ ಕೂಡ ಬರಬಹುದು. ತುಂಬಾನೇ ರಶ್ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ನಿಂತಿದ್ರು ಸಹಿತ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸರಿಯಾದ ಟೈಮ್ಗೆ ಅವರು ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಂತಹ ಎಲ್ಲ ಪ್ರಾಬ್ಲಮ್ಗಳು ಇರ್ತವೆ. ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದ್ರೆ ಇದು ಫ್ರೀ ಬಸ್ ಆದಷ್ಟು ಇದರಿಂದ ಅನಾನುಕೂಲ ಇದೆ ಅಂತ ಅನ್ಕೊಳ್ಬಹುದು. ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಶೇರ್ ಮಾಡಿ.